ಜಾತಿ ಗಣತಿ ಅಗ್ನಿಕುಂಡದಲ್ಲಿ ಕೊತ್ತ ಎನ್ನುತ್ತಿರುವ ಹೊತ್ತಲ್ಲೇ ಸಿಎಂ ಸಿದ್ದರಾಮಯ್ಯ ದೊಡ್ಡ ನಿರ್ಧಾರ ತೆಗೆದುಕೊಳ್ಳೋ ಸಾಧ್ಯತೆ. ಜಾತಿ ಗಣತಿ ಸಂಘರ್ಷದ ಹೊತ್ತಲ್ಲೇ ಮಹತ್ವದ ನಿರ್ಧಾರಕ್ಕೆ ಕ್ಷಣ ಗಣನೆ. ಹಾಗಾದ್ರೆ ಇವತ್ತು ಸಂಜೆ 4 ಗಂಟೆಗೆ ನಡೆಯಲಿದೆ ಹೈ ವೋಲ್ಟೇಜ್ ಸಂಪುಟ ಸಭೆ. ಅದರಲ್ಲಿ ಏನು ನಿರ್ಧಾರ ಆಗುತ್ತೆ? ವಿಶೇಷ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರ ತೆಗೆದುಕೊಳ್ಳೋ ಸಾಧ್ಯತೆಗಳಿದ್ದಾವೆ. ಈ ನಿರ್ಧಾರ ತೆಗೆದುಕೊಂಡ್ರೆ ಜಾತಿ ಗಣತಿ ಸಂಘರ್ಷಕ್ಕೆ ಹೊಸ ತಿರುವು ಸಿಗುತ್ತೆ, ಹೊಸತೊಂದು ಟ್ವಿಸ್ಟ್ ಅನ್ನ ಪಡೆದುಕೊಳ್ಳುತ್ತೆ. ಹಾಗಾದ್ರೆ ಇವತ್ತು ಕರೆದಿರುವ 4 ಗಂಟೆಯ ಹೈ ವೋಲ್ಟೇಜ್ ಸಂಪುಟ ಸಭೆಯಲ್ಲಿ ಯಾವ ತೀರ್ಮಾನವನ್ನ ತೆಗೆದುಕೊಳ್ಳಲಾಗುತ್ತೆ? ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದ್ದ ಜಾತಿ ಗಣತಿ ಸಂಘರ್ಷಕ್ಕೆ ಅಂಕಿತ ಅಥವಾ ತಿಲಾಂಜಲಿ ಇಡಲಾಗುತ್ತಾ? ಈ ನಿರ್ಧಾರ ತೆಗೆದುಕೊಂಡ್ರೆ ಜಾತಿ ಗಣತಿ ಸಂಘರ್ಷಕ್ಕೆ ಹೊಸ ಟ್ವಿಸ್ಟ್ ಸಿಗುತ್ತೆ. ಇವತ್ತೇ ಸಿಎಂ ಸಿದ್ದರಾಮಯ್ಯ ದೊಡ್ಡ ನಿರ್ಧಾರವನ್ನ ತೆಗೆದುಕೊಳ್ಳುವ ಸಾಧ್ಯತೆಗಳಿದ್ದಾವೆ. ಬಹಳಷ್ಟು ವಿರೋಧತೆಗಳ ನಡುವೆ, ಸಾಕಷ್ಟು ಆಕ್ರೋಶಗಳ ನಡುವೆ ವಿರೋಧ ಪಕ್ಷ ಜೊತೆಗೆ ಸ್ವಪಕ್ಷದ ವಿರೋಧತೆಯ ನಡುವೆಯೂ ಕೂಡ ಈ ತರಹದ್ದೊಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತಾ? ಇವತ್ತೇ ಸಿಎಂ ಸಿದ್ದರಾಮಯ್ಯ ಸರ್ಕಾರದ ದೊಡ್ಡ ನಿರ್ಧಾರ. ಹಿಂದುಳಿದ ವರ್ಗಗಳ ಮೀಸಲಾತಿ ಹೆಚ್ಚಳದ ಬಗ್ಗೆ ತೀರ್ಮಾನ ಸಾಧ್ಯತೆ. ಒಬಿಸಿ ಮೀಸಲಾತಿಯನ್ನ 51% ಏರಿಸುವ ಬಗ್ಗೆ ತೀರ್ಮಾನವನ್ನ ತೆಗೆದುಕೊಳ್ಳಲಾಗುತ್ತಾ? ಹಾಗಾದ್ರೆ 51% ಏರಿಸಲು ಯಾವ ವಿರೋಧಗಳು ವ್ಯಕ್ತವಾಗಬಹುದು? ಆ ವಿರೋಧತೆಯ ಎಲ್ಲಾ ತರಹದ ಎದುರಿಸೋದಕ್ಕೆ ಸಿದ್ದರಾಮಯ್ಯ ಸಿದ್ಧತೆಯಲ್ಲಿದ್ದಾರೆ. ಈಗಾಗಲೇ ಸಂಪುಟ ಸಭೆಗೆ ಟಿಪ್ಪಣಿ ಪ್ರಸ್ತಾಪ ಸಿದ್ಧಪಡಿಸಿರ್ತಕ್ಕಂತಹ ಇಲಾಖೆ, ಹಿಂದುಳಿದ ವರ್ಗಗಳ ಇಲಾಖೆಯಿಂದ ಟಿಪ್ಪಣಿ ಪ್ರಸ್ತಾಪ ಸಲ್ಲಿಕೆ, ಜಾತಿ ಗಣತಿ ವರದಿ ಆಧರಿಸಿ ಪ್ರಸ್ತಾಪ ಸಲ್ಲಿಕೆ. ಇವತ್ತೇ ಸಿಎಂ ಸಿದ್ದರಾಮಯ್ಯ ಸರ್ಕಾರದ ದೊಡ್ಡ ನಿರ್ಧಾರ ರಿವೀಲ್ ಆಗಬಹುದಾ? ಹಿಂದುಳಿದ ವರ್ಗಗಳ ಮೀಸಲಾತಿ ಹೆಚ್ಚಳದ ಬಗ್ಗೆ ತೀರ್ಮಾನ ಸಾಧ್ಯತೆ. ಈಗಿರುವ 32% 51% ಹೆಚ್ಚಿಸುವ ಬಗ್ಗೆಯೂ ಕೂಡ ನಿರ್ಧಾರ ತೆಗೆದುಕೊಳ್ಳಲಾಗುತ್ತಾ? ಈಗಿರುವ 32% 51% ಹೆಚ್ಚಿಸುವ ಬಗ್ಗೆಯೂ ಕೂಡ ಚರ್ಚೆಗಳು ಸಾಧ್ಯತೆ. ಈಗಾಗಲೇ ಸಂಪುಟ ಸಭೆಗೆ ಟಿಪ್ಪಣಿ ಪ್ರಸ್ತಾಪ ಸಿದ್ಧಪಡಿಸಲಾಗಿದೆ. ಹಿಂದುಳಿದ ವರ್ಗಗಳ ಇಲಾಖೆಯಿಂದ ಟಿಪ್ಪಣಿ ಪ್ರಸ್ತಾಪ ಸಲ್ಲಿಕೆ. ಸೊ ಜಾತಿ ಗಣತಿ ಯಾವಾಗ ಆ ಒಂದು ಅಂಕಿ ಅಂಶಗಳು ಅಥವಾ ದತ್ತಾಂಶಗಳು ರಿವೀಲ್ ಆಯಿತು, ಹೊತ್ಕೊತ್ತು ನೋಡಿ ರಾಜ್ಯ ರಾಜಕಾರಣದಲ್ಲಿ ಬಿಜೆಪಿಯ ಪ್ರಬಲ ಸಮುದಾಯದ ನಾಯಕರು ಸಿಎಂ ಸಿದ್ದರಾಮಯ್ಯರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಸೊ ಇವತ್ತು ಯಾವ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ? ಹಾಗಾದ್ರೆ ಈ ಒಂದು ಸಂಪುಟ ಸಭೆಯಲ್ಲಿ ತೆಗೆದುಕೊಳ್ಳಲಾಗುವಂತಹ ನಿರ್ಧಾರ ಸಿಎಂ ಸಿದ್ದರಾಮಯ್ಯರಿಗೆ ಯಾವ ರೀತಿಯ ಸವಾಲುಗಳನ್ನು ತರಬಹುದು? ಇವತ್ತು ಸಂಜೆ 4 ಗಂಟೆಗೆ ನಡೆಯಲಿರುವ ಸಂಪುಟ ಸಭೆ, ವಿಶೇಷ ಸಂಪುಟ ಸಭೆಯಲ್ಲಿ ಮಹತ್ವದ ತೀರ್ಮಾನ ಸಾಧ್ಯತೆ. ಈ ನಿರ್ಧಾರ ತೆಗೆದುಕೊಂಡ್ರೆ ಜಾತಿ ಗಣತಿ ಸಂಘರ್ಷಕ್ಕೆ ಹೊಸ ತಿರುವು ಅಥವಾ ಟ್ವಿಸ್ಟ್ ಸಿಗುತ್ತೆ. ಎಸ್, ಈ ಬಗ್ಗೆ ಮಾತನಾಡೋದಕ್ಕೆ ಅಥವಾ ಮಾಹಿತಿ ಕೊಡೋದಕ್ಕೆ ಡೆಸ್ಕ್ನಿಂದ ಅಕ್ಷಯ್ ನೇರ ಲೈವ್ ಆಗಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಅಕ್ಷಯ್, ಈಗಾಗಲೇ ರಾಜ್ಯದಲ್ಲಿ ಈ ಜಾತಿ ಗಣತಿ ಎನ್ನುವಂಥ ಒಂದು ವಿಚಾರ ಅಗ್ನಿಕುಂಡದಲ್ಲಿ ಕೊತ ಕುದೀತಾ ಇದೆ. ಸಾಕಷ್ಟು ಸವಾಲುಗಳು ಮತ್ತು ವಿಪಕ್ಷ ಅದರ ಜೊತೆಗೆ ಸ್ವಪಕ್ಷದ ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ. ಇವತ್ತೊಂದು ಮಹತ್ವದ ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಏನಾದರೂ ಸಿದ್ದರಾಮಯ್ಯ ಒಂದು ತೀರ್ಮಾನವನ್ನು ತೆಗೆದುಕೊಂಡ್ರೆ ಜಾತಿ ಗಣತಿ ಸಂಘರ್ಷಕ್ಕೆ ಹೊಸ ತಿರುವು ಸಿಗುತ್ತೆ ಎನ್ನಲಾಗ್ತಾ ಇದೆ. ಏನಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅಕ್ಷಯ್? ಸಾಹಿಲ್, ಇವತ್ತು ಸಂಜೆ 4 ಗಂಟೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ವಿಶೇಷ ಸಂಪುಟ ಸಭೆಯನ್ನು ಆಯೋಜನೆ ಮಾಡಲಾಗಿದೆ. ಈ ವಿಶೇಷ ಸಂಪುಟ ಸಭೆಯ ಮುಖ್ಯ ವಿಚಾರ ಏನು ಅಂತ ಹೇಳಿದ್ರೆ ಜಾತಿ ಗಣತಿಯ ಬಗ್ಗೆ ಚರ್ಚೆ ಮಾಡುವಂಥದ್ದು. ಒಂದು ಕಡೆ ಒಕ್ಕಲಿಗರು, ಜೊತೆಗೆ ಲಿಂಗಾಯತರ ವಿರೋಧ, ಇನ್ನೊಂದು ಕಡೆ ಅಹಿಂದ ಸಮುದಾಯಗಳ ಬೆಂಬಲ ಜಾತಿ ಗಣತಿಯ ಪರವಾಗಿ. ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ಸಂಜೆ ನಡೀತಾ ಇರುವಂತಹ ಈ ವಿಶೇಷ ಸಂಪುಟ ಸಭೆ ಏನಿದೆ ಅದು ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿದೆ. ಆದರೆ ಈ ವಿಶೇಷ ಸಂಪುಟ ಸಭೆಯಲ್ಲಿ
ಮಂಡನೆ ಆಗ್ತಿರುವಂತಹ ಒಂದು ಪ್ರಸ್ತಾಪ ಬಹುಶಃ ಜಾತಿ ಗಣತಿ ವರದಿಗೆ ಸಂಬಂಧಪಟ್ಟ ಹಾಗೆ ಏನು ಎರಡು ಪ್ರಬಲ ಸಮುದಾಯಗಳು ಅಂತೇಳಿ ಗುರುತಿಸಿಕೊಂಡಿರುವಂತಹ ಲಿಂಗಾಯತ ಮತ್ತು ಒಕ್ಕಲಿಗ ಹಾಗೂ ಅಹಿಂದ ಸಮುದಾಯದ ನಡುವೆ ಏನು ಸಂಘರ್ಷ ನಡೀತಾ ಇದೆ, ಆ ಸಂಘರ್ಷಕ್ಕೆ ಹೊಸ ತಿರುವನ್ನು ಕೊಡುವಂತಹ ಸಾಧ್ಯತೆ ಇದೆ. ವಿಶೇಷ ಸಂಪುಟ ಸಭೆಯಲ್ಲಿ ಒಬಿಸಿ ಅಂದ್ರೆ ಇತರೆ ಹಿಂದುಳಿದ ವರ್ಗಗಳ ಮೀಸಲಾತಿಯ ಪ್ರಮಾಣವನ್ನ ಈಗಿರುವಂತಹ 32% 51% ಹೆಚ್ಚಿಸುವ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಹಿಂದುಳಿದ ಇಲಾಖೆ ಟಿಪ್ಪಣಿಯನ್ನ ಸಿದ್ಧಪಡಿಸಿ ಪ್ರಸ್ತಾಪವನ್ನ ಸಂಪುಟ ಸಭೆಗೆ ಮುಂದಿಟ್ಟಿರುವಂಥದ್ದು, ಕಳುಹಿಸಿರುವಂಥದ್ದು. ಈ ಟಿಪ್ಪಣಿಯ ಪ್ರಮುಖ ಅಂಶ ಏನು ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಒಬಿಸಿ ಸಮುದಾಯದ ಒಟ್ಟಾರೆ ಜನಸಂಖ್ಯೆ ಏನಿದೆ ಅದು 50% ಇರುವಂಥದ್ದು. ಹೀಗಾಗಿ ಮೀಸಲಾತಿಯ ಪ್ರಮಾಣವನ್ನು ಕೂಡ ಹೆಚ್ಚಳ ಮಾಡಬೇಕು ಎನ್ನುವಂತಹ ಪ್ರಸ್ತಾಪವನ್ನ ಹಿಂದುಳಿದ ವರ್ಗಗಳ ಇಲಾಖೆ ಇಟ್ಟಿದೆ. ಅದು ಕೂಡ ಜಾತಿ ಗಣತಿಯ ವರದಿಯ ಆಧಾರದಲ್ಲಿ. ಇಲ್ಲಿ ಪ್ರಮುಖವಾಗಿ ಇರುವಂತಹ ಇನ್ನೊಂದು ಅಂಶ ಏನು ಅಂತ ಹೇಳಿದ್ರೆ, ಇಂದಿರಾ ಸಾಹ್ನಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನು ಕೊಟ್ಟಿತ್ತು. ಒಟ್ಟಾರೆ ಮೀಸಲಾತಿಯ ಪ್ರಮಾಣ ಅದು ಎಲ್ಲಾ ಸಮುದಾಯಗಳಿಗೆ ಸೇರಿದಂತೆ ಒಟ್ಟಾರೆ ಮೀಸಲಾತಿಯ ಪ್ರಮಾಣ 50% ಗಡಿಯನ್ನ ಮೀರಬಾರ್ದು ಅಂತೇಳಿ. ಆದ್ರೆ ಆ ನಿಯಮಗಳು ಹಲವು ರಾಜ್ಯಗಳಲ್ಲಿ ಪಾಲನೆಯಾಗಿಲ್ಲ. ಜೊತೆಗೆ ಸ್ವತಃ ಕೇಂದ್ರ ಸರ್ಕಾರ, ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರ, ನಿಮಗೆ ಗೊತ್ತಿರಬಹುದು 2019 ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಎಕನಾಮಿಕಲಿ ವೀಕ್ ಸೆಕ್ಷನ್ಸ್ ಅಂದ್ರೆ ಆರ್ಥಿಕವಾಗಿ ಹಿಂದುಳಿದಿರುವಂತಹ ಸಮುದಾಯಗಳಿಗೆ, ಆ ಸಮುದಾಯಗಳಲ್ಲಿ ಬ್ರಾಹ್ಮಣ ಸಮುದಾಯ ಕೂಡ ಬಂತು, ಆ ಸಮುದಾಯಗಳಿಗೆ 10% ಮೀಸಲಾತಿಯನ್ನ ಜಾರಿಗೊಳಿಸ್ತು. ಆ 10% ಮೀಸಲಾತಿ ಏನಿದೆ ಅದನ್ನ ರಾಜ್ಯಗಳಲ್ಲಿ ಜಾರಿಗೊಳಿಸಿದಂತಹ ಸಂದರ್ಭದಲ್ಲಿ ಒಟ್ಟಾರೆ ಮೀಸಲಾತಿಯ ಪ್ರಮಾಣ 50% ಗಡಿ ದಾಟಿದೆ. ಅಂದ್ರೆ ಸುಪ್ರೀಂ ಕೋರ್ಟ್ನ ಏನು ತೀರ್ಪಿನ ಪ್ರಕಾರ ಮಿತಿ ಏನಿತ್ತು ಆ ಮಿತಿಯನ್ನ ದಾಟಿಯಾಗಿದೆ. ಸೊ ಕರ್ನಾಟಕದಲ್ಲೂ ಕೂಡ ಈಗ ಅದೇ ರಣತಂತ್ರವನ್ನ ಅನುಸರಿಸಲಿಕ್ಕೆ ಸಿದ್ದರಾಮಯ್ಯನವರ ಸರ್ಕಾರ ನಿರ್ಧಾರವನ್ನ ಮಾಡಿರುವಂತದ್ದು. ಜೊತೆಗೆ ಹಿಂದುಳಿದ ವರ್ಗಗಳ ಇಲಾಖೆ ಇನ್ನೊಂದು ಅಂಶವನ್ನ ಕೂಡ ಹೇಳಿದೆ. ಏನು ಅಂತ ಹೇಳಿದ್ರೆ, ತಮಿಳುನಾಡಿನಲ್ಲಿ ಮೀಸಲಾತಿಯ ಪ್ರಮಾಣವನ್ನು 69% ಹೆಚ್ಚಳ ಮಾಡಲಾಗಿದೆ. ಜಾರ್ಖಂಡ್ನಲ್ಲಿ 77% ಹೆಚ್ಚಳ ಮಾಡಲಾಗಿರುವಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲೂ ಕೂಡ ಮೀಸಲಾತಿಯ ಪ್ರಮಾಣವನ್ನ, ಹಿಂದುಳಿದ ವರ್ಗಗಳ ಮೀಸಲಾತಿಯ ಪ್ರಮಾಣವನ್ನ 31% 52% ಹೆಚ್ಚಳ ಮಾಡಿದ್ರೆ ಆಗ ಯಾವುದೇ ಕಾನೂನಿನ ತೊಡಕಾಗಲ್ಲ ಎನ್ನುವಂಥ ಅಂಶವನ್ನ ಹಿಂದುಳಿದ ವರ್ಗಗಳ ಇಲಾಖೆ ತಾನು ಸಿದ್ಧಪಡಿಸಿರುವಂತಹ ಟಿಪ್ಪಣಿ ಮತ್ತು ಪ್ರಸ್ತಾಪದಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಹಿಂದುಳಿದ ವರ್ಗಗಳ ಇಲಾಖೆ ಸಿದ್ಧಪಡಿಸಿರುವಂತಹ ಈ ಟಿಪ್ಪಣಿ ಮತ್ತು ಪ್ರಸ್ತಾಪಕ್ಕೆ ಆಧಾರ ಆಗಿರುವಂಥದ್ದು ಜಾತಿ ಗಣತಿ ವರದಿ. ಸೊ ಒಂದು ವೇಳೆ ಈ ಮೀಸಲಾತಿ ಹೆಚ್ಚಳಕ್ಕೆ ಒಂದು ವೇಳೆ ಇವತ್ತೇನಾದರೂ ಸಂಪುಟ ಸಭೆಯಲ್ಲಿ ಅಂಗೀಕಾರ ಸಿಕ್ಕರೆ ಆಗ ಜಾತಿ ಗಣತಿ ವರದಿಗೆ ಸಂಬಂಧಪಟ್ಟ ಹಾಗೆ ಏನು ಎರಡು ಪ್ರಬಲ ಸಮುದಾಯಗಳು ಮತ್ತು ಅಹಿಂದ ಸಮುದಾಯದ ನಡುವೆ ಏನು ಸಂಘರ್ಷ ನಡೀತಾ ಇದೆ, ಆ ಸಂಘರ್ಷ ಹೊಸ ದಿಕ್ಕನ್ನ, ಹೊಸ ತಿರುವನ್ನ ಪಡೆದುಕೊಳ್ಳುತ್ತೆ. ಸಾಹಿಲ್, ಅಕ್ಷಯ್, ಎಲ್ಲೋ ಒಂದು ಕಡೆ ಈ ದತ್ತಾಂಶಗಳು 10 ವರ್ಷದ ಹಿಂದಿನ ದತ್ತಾಂಶ, ಇದೊಂದು ಅವೈಜ್ಞಾನಿಕ ಅಥವಾ ಇದೊಂದು ಅಪ್ರಸಕ್ತ ಎನ್ನುವಂತಹ ವಿರೋಧ ಪಕ್ಷದ ವಿರೋಧತೆಯ ನಟ್ಟ ನಡುವೆ ಸ್ವಪಕ್ಷದವರು ಕೂಡ ಇದರಲ್ಲಿ ಅಸಮಾಧಾನವನ್ನು ತೋರಬಹುದಾ? ಒಂದು ವೇಳೆ ಸ್ವಪಕ್ಷದವರೇ ಇದರ ವಿರುದ್ಧ ನಿಂತ್ಕೊಂಡ್ರೆ ಕಾಂಗ್ರೆಸ್ನ ಹೈಕಮಾಂಡ್ ಇದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿರಬಹುದು, ಆದ್ರೆ ಸ್ವಪಕ್ಷದ ವಿರೋಧತೆ ವ್ಯಕ್ತವಾದ್ರೆ ಇಲ್ಲಿ ಯಾವ ತರಹದ ಬದಲಾವಣೆ ಆಗಬಹುದು ಅಂತ. ಸಾಯಿಲ್ಲ, ಒಂದು ಅಂಶವನ್ನ ನಾವು ಗಮನಿಸಬೇಕು. ಏನು ಅಂತ ಹೇಳಿದ್ರೆ, ಈಗ ಪರ್ಟಿಕ್ಯುಲರ್ಲಿ ಈಗ ನಾವೇನು ಸುದ್ದಿ ಕ್ಯಾರಿ ಮಾಡ್ತಾ ಇದೀವಿ, ಹಿಂದುಳಿದ ವರ್ಗಗಳ ಮೀಸಲಾತಿ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಹುಶಃ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿರುವಂತಹ ಯಾವ ಸಚಿವರು ಕೂಡ, ಅದು ಯಾವುದೇ ಸಮುದಾಯದ ಸಚಿವರೇ ಇರ್ಬೋದು, ಅವರು ಖಂಡಿತವಾಗಿ ವಿರೋಧವನ್ನು ವ್ಯಕ್ತಪಡಿಸುವಂತಹ ಪ್ರಸಂಗ ಬರಲಿಕ್ಕಿಲ್ಲ. ಕಾರಣ, ಒಂದು ವೇಳೆ ಇಂತಹ ಸಚಿವ ಇತರೆ ಹಿಂದುಳಿದ ವರ್ಗಗಳ ಸಮುದಾಯದ ಮೀಸಲಾತಿಯನ್ನು ಹೆಚ್ಚಳ ಮಾಡುವುದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು ಅಂತೇಳಿ ಒಂದು ವೇಳೆ ಸಾರ್ವಜನಿಕರಿಗೆ ಗೊತ್ತಾದ್ರೆ, ಅಂದ್ರೆ ಅಂತಹ ಇತರೆ ಹಿಂದುಳಿದ ವರ್ಗಗಳ ಸಮುದಾಯಗಳಿಗೆ ಆ ಮಾಹಿತಿ ಏನಾದರೂ ಹೋದ್ರೆ ಬಹುಶಃ ಅಂಥ ಸಚಿವನ ರಾಜಕೀಯ ಜೀವನ ಮುಂದಿನ ಎಲೆಕ್ಷನ್ನ ಸಂದರ್ಭದಲ್ಲಿ ಆತನ ರಾಜಕೀಯ ಜೀವನಕ್ಕೆ ಕಂಟಕ್ಕೆ ಎದುರಾಗಬಹುದು. ಬಹುಶಃ ಆ ಹಿನ್ನೆಲೆಯಲ್ಲಿ ಇವತ್ತಿನ ವಿಶೇಷ ಸಂಪುಟ ಸಭೆಯಲ್ಲಿ ನಿರ್ದಿಷ್ಟವಾಗಿ ಹಿಂದುಳಿದ ವರ್ಗಗಳ ಮೀಸಲಾತಿ ಹೆಚ್ಚಳದ ನಿರ್ಧಾರ ಏನಿದೆ ಅದು ತುಂಬಾ ಕ್ರೂಷಲ್ ಆಗಿ ಕಾಣಿಸ್ತಾ ಇದೆ ಜಾತಿ ಗಣತಿ ಸಂಘರ್ಷದ ಹಿನ್ನೆಲೆಯಲ್ಲಿ. ಸಾಹಿಲ್, ಎಸ್, ಇನ್ನೊಂದು ಕಡೆ 50% ಮೀಸಲಾತಿ ಎನ್ನುವಂಥದ್ದು, ಒಂದು ವೇಳೆ 50ಕ್ಕಿಂತ ಹೆಚ್ಚು ಮೀಸಲಾತಿ ಕೊಡುವುದಾದ್ರೆ ಸಂವಿಧಾನದಲ್ಲಿ ತಿದ್ದುಪಡಿ ಮಾಡಬೇಕಾದ ಅನಿವಾರ್ಯತೆ ಬರುತ್ತೆ ಎನ್ನುವಂತಹದ್ದು. ಆ ಹೊಣೆಗಾರಿಕೆಯನ್ನ ಈಗ ಕೇಂದ್ರ ಸರ್ಕಾರದ ಮೇಲೆ ಹಾಕ್ಬಿಡ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ, ಸಾಂವಿಧಾನಿಕ ತಿದ್ದುಪಡಿ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಒಂದು ವೇಳೆ ಒಪ್ಪದೆ ಹೋದ್ರೆ ಅದರ ಅಪವಾದವನ್ನ ಮೋದಿಯವರ ಸರ್ಕಾರವೇ ಹೊತ್ಕೊಳ್ಬೇಕಾಗತ್ತೆ. ಸೊ ರಾಜ್ಯ ಸರ್ಕಾರ ಶಿಫಾರಸು ಏನು ಮಾಡಬೇಕಿತ್ತು ಆ ಶಿಫಾರಸನ್ನ ಮಾಡತ್ತೆ ಇದ್ರ ಮುಖಾಂತರ. ಬಟ್ ಅದನ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ
ಅಥವಾ ತಿದ್ದುಪಡಿಗೆ ಒಂದು ವೇಳೆ ಸಾಂವಿಧಾನಿಕ ತಿದ್ದುಪಡಿಗೆ ಕೇಂದ್ರ ಸರ್ಕಾರ ಒಪ್ಪಿಕೊಳ್ಳದೆ ಹೋದ್ರೆ ಆಗ ಬಿಜೆಪಿಯವರು OBC ಸಮುದಾಯಕ್ಕೆ ಉತ್ತರವನ್ನು ಕೊಡಬೇಕಾಗತ್ತೆ. ಸಾಹಿಲ್, ಥ್ಯಾಂಕ್ ಯು ಅಕ್ಷಯ್. ತಮ್ಮೆಲ್ಲ ಮಾಹಿತಿಗೆ. ಒಟ್ಟಾರೆ ಇವತ್ತು ಸಿದ್ದು ಸಚಿವ ಸಂಪುಟ ಅಥವಾ ಸಂಪುಟ ಸಭೆ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಒಂದು ಕಡೆ ರಾಜ್ಯ ರಾಜಕಾರಣದಲ್ಲಿ ಜಾತಿ ಗಣತಿ, ಅದರಲ್ಲೂ ಕೂಡ OBC ಮೀಸಲಾತಿ ಬಹಳಷ್ಟು ಚರ್ಚೆಗೆ ಕಾರಣವಾದಂತಹ ವಿಚಾರ. ಸೊ ಇವತ್ತು ಸಿದ್ದರಾಮಯ್ಯರ ನೇತೃತ್ವದಲ್ಲಿ ನಡೆಯಲಿರ್ತಕ್ಕಂತಹ ಹೈ ವೋಲ್ಟೇಜ್ ಸಂಪುಟ ಸಭೆಯಲ್ಲಿ ಯಾವ ತರಹದ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ ಕಾದು ನೋಡಬೇಕಾಗಿದೆ.